ನಾನೊಬ್ಬ ಹೀಗಿದ್ದರೆ ಏನಾಗಲ್ಲ ಬಿಡಿ. ಅರೆ, ಏನಿದು ಟೈಟಲ್ ತುಂಬ ವಿಚಿತ್ರವಾಗಿದೆಯಲ್ಲ. ನಾನೊಬ್ಬ ಹೀಗಿದ್ದರೆ ಏನಾಗಲ್ಲ ಬಿಡಿ, ಹೇಗಿದ್ದರೆ ಏನಾಗಲ್ಲ. ಬನ್ನಿ ಒಂದು ಕತೆ ಕೇಳೋಣ. ಈ ಕತೆ ಕೇಳಿದ ಮೇಲೆ ಟೈಟಲ್ ವಿಷಯಕ್ಕೆ ಬರೋಣ. ರಾಜ ಒಬ್ಬ ತನ್ನ ಪ್ರಜೆಗಳ ಬಗ್ಗೆ ತುಂಬ ನಂಬಿಕೆ ಹಾಗೂ ವಿಶ್ವಾಸದಿಂದ ಇದ್ದ. ಅದನ್ನು ತನ್ನ ಮಂತ್ರಿಯ ಜೊತೆ ಚರ್ಚಿಸುತ್ತಾ ತುಂಬ ಹೆಮ್ಮೆ ಕೂಡ ಪಡ್ತಾ ಇದ್ದ. ಮಂತ್ರಿಗೆ ರಾಜನ ಈ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಪ್ರಜೆಗಳು ಯಾವಾಗಲೂ ರಾಜನ ಆಜ್ಞೆನ ಪಾಲಿಸ್ತಾ ಇಲ್ಲ, ಅವರು ಪ್ರತಿ ಬಾರಿ ರಾಜ ಹೇಳಿದಂತೆ ನಡೆದುಕೊಳ್ತಾ ಇಲ್ಲ ಅನ್ನೋದನ್ನು ಮನವರಿಕೆ ಮಾಡಿ ಕೊಡಲೇಬೇಕು ಅಂತ ತೀರ್ಮಾನಿಸಿ ರಾಜನ ಬಳಿಗೆ ಬಂದರು. ಮಹಾರಾಜರೇ, ನಮ್ಮ ರಾಜ್ಯದ ಪ್ರಜೆಗಳು ತಮ್ಮ ಆಜ್ಞೆನ ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಎಂಬುದನ್ನು ತಿಳಿಲಿಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ತಾವು ಆಜ್ಞಾಪನೆ ನೀಡಿದರೆ ಅದನ್ನು ಕಾರ್ಯರೂಪಕ್ಕೆ ತರ್ತೀನಿ ಅಂತ ಕೇಳಿದರು. ಮಹಾರಾಜರು ಮಂತ್ರಿಗಳಿಗೆ ಒಪ್ಪಿಗೆ ಸೂಚಿಸಿದರು. ಇತ್ತ ಮಂತ್ರಿಗಳು, ರಾಜ್ಯದ ತುಂಬ ಅರಮನೆಯ ಮುಂದೆ ಒಂದು ಕೊಳವೆ ಮಾಡಲಾಗಿದೆ, ಅದರಲ್ಲಿ ತಾವೆಲ್ಲರೂ ಒಂದು ತಂಬಿಗೆ ಹಾಲು ಹಾಕಬೇಕು. ಈ ಹಾಲಿನಿಂದ ರಾಜ್ಯ ದೈವಕ್ಕೆ ಅಭಿಷೇಕ ಮಾಡಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ಎಂದು ಪೂಜೆ ಮಾಡಿಸಲಾಗುವುದು. ಆದ್ದರಿಂದ ತಾವೆಲ್ಲರೂ ಮನೆಗೆ ಒಂದು ತಂಬಿಗೆ ಹಾಲಿನಂತೆ ಹಾಲನ್ನು ತಂದು ಅರಮನೆಯ ಮುಂದಿರುವ ಕೊಳವೆಯಲ್ಲಿ ಹಾಕಿರಿ ಎಂದು ಡಂಗುರ ಸಾರಿಸಿದರು. ಅದರಂತೆ ಅರಮನೆ ಮುಂದೆ ಜನರು ಹಾಲು ಹಾಕಲಿಕ್ಕೆ ಕೊಳವೆ ವ್ಯವಸ್ಥೆ ಕೂಡ ಮಾಡಿ ಆ ಕೊಳವೆಯಲ್ಲಿ ಹಾಕಿದ ಹಾಲು ನೇರವಾಗಿ ರಾಜ್ಯಸಭೆಯಲ್ಲಿ ಇಟ್ಟಿರುವ ದೊಡ್ಡ ಕಡಾಯಿಗೆ ಬಂದು ಬೀಳುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೂ ಆ ಕಡಾಯಿಯನ್ನು ಮುಚ್ಚಿಡಲಾಗಿತ್ತು. ಮಾರನೆಯ ದಿನ ಅದನ್ನು ತೆಗಿಬೇಕು ಅಂತ ಸೈನಿಕರಿಗೆ ಆಜ್ಞಾಪನೆಯನ್ನು ಕೂಡ ಮಂತ್ರಿಗಳು ನೀಡಿದ್ದರು. ಜನರೆಲ್ಲರೂ ತಮ್ಮ ಮನೆಯಿಂದ ತುಂಬಿದ ತಂಬಿಗೆಯನ್ನು ತಂದು ಕೊಳವೆಯಲ್ಲಿ ಸುರಿದು ಹೋದರು. ಮಾರನೆಯ ದಿನ ರಾಜನ ಸಮ್ಮುಖದಲ್ಲಿ ಕಡಾಯಿಯ ಮುಚ್ಚಳವನ್ನು ತೆರೆದು ನೋಡಲಾಯಿತು. ರಾಜನಿಗೆ ಮಹದಾಶ್ಚರ್ಯ. ಕಡಾಯಿಯ ತುಂಬ ಬರೀ ನೀರು ತುಂಬಿತ್ತು, ಸ್ವಲ್ಪವೂ ಹಾಲು ಇರಲೇ ಇಲ್ಲ. ಅವರು ಮಂತ್ರಿಯ ಕಡೆ ತಿರುಗಿ, ಮಂತ್ರಿಗಳೇ, ಇದೇನಿದು ಎಂದು ಪ್ರಶ್ನಾರ್ಥಕವಾಗಿ ನೋಡಿದರು. ಅದಕ್ಕೆ ಮಂತ್ರಿಗಳು, ನೋಡಿ ಮಹಾರಾಜರೇ, ಪ್ರಜೆಗಳು ಯಾವಾಗಲೂ ನಿಮ್ಮ ಆಜ್ಞೆಯನ್ನು ಪಾಲಿಸ್ತಾ ಇಲ್ಲ, ಅದರಲ್ಲಿಯೂ ಇಂದು ಅವರೆಲ್ಲ ವಿಚಾರ ಮಾಡೋ ರೀತಿಯೇ ಬೇರೆಯಾಗಿದೆ. ನಾವು ಹೇಳಿದಂತೆ ಎಲ್ಲರೂ ಹಾಲು ಸುರಿಯಲಿಲ್ಲ. ಪ್ರತಿಯೊಬ್ಬರು ಏನು ವಿಚಾರ ಮಾಡಿದರು ಅಂದರೆ, ಎಲ್ಲರೂ ಹಾಲು ಹಾಕುತ್ತಾರೆ, ನಾನೊಬ್ಬ ನೀರು ಹಾಕಿದರೆ ಏನೂ ಗೊತ್ತಾಗಲ್ಲ ಎಂದು ಎಲ್ಲರೂ ಹೀಗೆ ವಿಚಾರ ಮಾಡಿ ಕೇವಲ ನೀರನ್ನೇ ತಂದು ಸುರಿದರು. ಎಲ್ಲರೂ ಹಾಗೆ ಮಾಡುತ್ತಿದ್ದರೆ ನಾನೊಬ್ಬ ಹೀಗಿದ್ರೆ ಏನಾಗಲ್ಲ ಅಂತ ಯೋಚಿಸಿದರು. ರಾಜ ತಲೆಯ ಮೇಲೆ ಕೈ ಹೊತ್ತು ಚಿಂತೆಯಲ್ಲೇ ಮುಳುಗಿ ಕೂತರು. ಹೌದಲ್ವಾ, ನಾವೆಲ್ಲ ಹೀಗೆ ಯೋಚಿಸ್ತಾ ಇರೋದು. ಅವರೆಲ್ಲ ಒಳ್ಳೆಯದೇ ಮಾಡ್ತಾ ಇದ್ದಾರೆ, ನಾನೊಬ್ಬ ಹೀಗಿದ್ರೆ ಏನಾಗಲ್ಲ ಬಿಡಿ ಅಂತ. ಆದರೆ ಯಾವ ರೀತಿ ಅದರಿಂದ ತೊಂದರೆ ಆಗ್ಬೋದು ಅಂತ ನಾವು ಯೋಚಿಸೋದೇ ಇಲ್ಲ. ನಮ್ಮಂತೆ ಎಲ್ಲರೂ ನಾನೊಬ್ಬ ಹೀಗಿದ್ರೆ ಏನಾಗಲ್ಲ ಅಂತ ಹೋದರೆ ನಾವು ಏನು ಆಗಬಾರ್ದು ಅಂತ ಇರ್ತೀವೋ ಕೊನೆಗೆ ಅದೇ ಆಗುತ್ತೆ. ಇದನ್ನೇ ನಾವು ಪಾಸಿಟಿವ್ ಆಗಿ ಹೇಳ್ಕೊಂಡು ನೋಡಿದರೆ ಅದ್ರ ಮ್ಯಾಜಿಕ್ ಬೇರೆಯೇ ಆಗುತ್ತೆ. ಏನು ಹಾಗಿದ್ರೆ ಪಾಸಿಟಿವ್ ಅಂದರೆ, ಯಾರು ಹೇಗಾದರೂ ಇರಲಿ, ನಾನೊಬ್ಬ ಒಳ್ಳೆಯವನಾಗಿದ್ದರೆ ಸರಿಯಾಗುತ್ತೆ ಬಿಡಿ. ಹೌದಲ್ವಾ? ಎಲ್ಲರೂ ಹೇಗಾದರೂ ಕೆಟ್ಟದ್ದು ಮಾಡಲಿ, ನಾನು ಮಾತ್ರ ನ್ಯಾಯ ಧರ್ಮ ನಿಯತ್ತು ಅಂತ ಇರೋಣ ಅಂದ್ಕೊಂಡ್ರೆ, ಇದೇ ಥರ ಯೋಚನೆ ಮಾಡಿದರೆ ಪ್ರತಿಯೊಬ್ಬರೂ ನೀತಿವಂತರಾಗ್ತಾರೆ ಅಲ್ವಾ? ಆವಾಗ ಸಮಾಜದ ಚಿತ್ರಣನೇ ಬದಲಾಗುತ್ತೆ. ಅವತ್ತು ರಾಜನ ಆ ಪ್ರಜೆಗಳು ಯಾರು ಏನು ಬೇಕಾದರೂ ಹಾಕಲಿ, ನಾನು ಹಾಲೇ ಹಾಕ್ತೀನಿ ಅಂತ ಹಾಲು ಹಾಕಿದರೆ ಕಡಾಯಿಯ ತುಂಬ ಅಮೃತಮಯವಾದಂಥ ಹಾಲು ತುಂಬಿ ರಾಜನ ನಂಬಿಕೆ ಉಳಿತಾ ಇತ್ತು. ಈ ಥರದ ಯೋಚನೆಯನ್ನು ಪ್ರತಿಯೊಬ್ಬರು ಮಾಡಿದರೆ ಖಂಡಿತವಾಗಲೂ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಅದು ಬಿಟ್ಟು ನಾನೊಬ್ಬ ಹೀಗಿದ್ರೆ ಏನಾಗಲ್ಲ ಬಿಡಿ ಅಂತ ಕೂರಬಾರ್ದು. ಹೌದು ತಾನೇ?